ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 30ನೇ ಅಧ್ಯಾಯ 22-23ನೇ ವಾಕ್ಯ. ಜೆನೆಸಿಸ್ ಚಾಪ್ಟರ್ 30 ವರ್ಸ್ 22 ಆ್ಯಂಡ್ 23. ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಆಕೆಯು ಗರ್ಭಿಣಿಯಾಗಿ ಗಂಡು ಮಗನನ್ನು ಹೆತ್ತು, ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ ಅಂದಳು. ಹಲ್ಲೆಲೂಯಾ. ನೋಡಿರಿ, ಇಲ್ಲಿ ನಾವು ನೋಡುವ ಒಂದು ರಾಹೇಲಳ ಪ್ರಾರ್ಥನೆಯನ್ನು ದೇವರು ಕೇಳಿದರು. ಹಲ್ಲೆಲೂಯಾ. ಗಾಡ್ ಹರ್ಡ್ ದ ಪ್ರೇಯರ್ಸ್ ಆಫ್ ರೇಚಲ್. ರಾಹೇಲಳಿಗೆ ಬಹಳ ವರ್ಷ ಮಕ್ಕಳು ಇರಲಿಲ್ಲ. ಅವಳಿಗೆ ಡೆಸ್ಪರೇಟ್ ಆದಳು. ಅವಳು ಗಂಡನನ್ನು ನೋಡಿ ಹೇಳುತ್ತಾ ಇದ್ದಾಳೆ, ನನಗೆ ಮಗು ಕೊಡು, ಅಲ್ಲದಿದ್ದರೆ ನಾನು ಸಾಯುತ್ತೇನೆ. ಅಂದರೆ ಅಷ್ಟು ಡೆಸ್ಪರೇಷನ್, ಅಷ್ಟು ಬೇಸರಿಕೆ ಅವಳ ಜೀವನದಲ್ಲಿ ಬಂತು. ಆ ಟೈಮಲ್ಲಿ ಗಂಡ ಹೇಳುತ್ತಾ ಇದ್ದಾನೆ, ನಾನೇನು ದೇವರ ನಿನಗೆ ಮಕ್ಕಳು ಕೊಡುವುದಕ್ಕೆ ಎಂಬುದಾಗಿ ಉತ್ತರ ಕೊಡುತ್ತಾನೆ. ಆದರೆ ರಾಹೇಲಳು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದಳು. ಅವಳು ಆ ಸೀರಿಯಸ್ನೆಸ್ಸು, ಆ ಡೆಸ್ಪರೇಷನ್, ಆ ಬೇಸರಿಕೆ, ಆ ಒಂದು ಅವಸರದ ಒಂದು ಕಾರ್ಯ, ಒಂದು ಅವಳ ಆಸೆಯನ್ನು, ಅವಳ ಬಯಕೆಯನ್ನು ಅವಳು ಪ್ರಾರ್ಥನೆಯಲ್ಲಿ ದೇವರ ಬಳಿಗೆ ಹೇಳಿದಳು. ಹಲ್ಲೆಲೂಯಾ. ಅವಳು ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿದಾಗ ಹಲ್ಲೆಲೂಯಾ, ಅವಳ ಕೂಗು, ಅವಳ ಕಣ್ಣೀರು, ಅವಳ ವ್ಯಥೆ, ಅವಳ ಪರಿಸ್ಥಿತಿಯನ್ನು ದೇವರು ನೋಡಿದರು. ದೇವರು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ, ಹಲ್ಲೆಲೂಯಾ, ದೇವರು ಮೊದಲನೇದಾಗಿ ಅವಳನ್ನು ನೆನೆಸಿಕೊಂಡರು, ಎರಡನೇದಾಗಿ ಮೊರೆಯನ್ನು ಕೇಳಿದರು, ಆಮೇಲೆ ಮಕ್ಕಳು ಆಗುವಂತೆ ಮಾಡಿದರು. ಹಲ್ಲೆಲೂಯಾ. ದೇವರ ಕೈಯಲ್ಲಿ ಎಲ್ಲವೂ ಇದೆ. ಹಲ್ಲೆಲೂಯಾ. ದೇವರು he remembered her, he heard her, then he enabled her to conceive. ದೆನ್ ಶಿ ಕನ್ಸೀವ್ಡ್. ಮುಂದಿನ ವಾಕ್ಯ ಹೇಳ್ತಾ ಇದೆ, ಅವಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ದೇವರು ನನಗಿದ್ದ ಅಪಮಾನವನ್ನು ಪರಿಹಾರ ಮಾಡಿದ್ದಾರೆ ಎಂಬುದಾಗಿ ಹಲ್ಲೆಲೂಯಾ ಆ ಮಗುಗೆ ಹೆಸರಿಡುತ್ತಾ ಇದ್ದಾಳೆ. ಹಲ್ಲೆಲೂಯಾ. ಅದಾದ ಮೇಲೆ ಇನ್ನೊಂದು ಗಂಡು ಮಗು ಕೂಡ ಅವಳು ಹಡೆಯುತ್ತಾ ಇದ್ದಾಳೆ. ನೋಡಿರಿ, ಈ ರೀತಿಯಾಗಿ ನಮ್ಮ ಕಣ್ಣೀರಿನ ಪ್ರಾರ್ಥನೆ ದೇವರ ಬಳಿಗೆ ಹೋಗಲಿ. ನಾವು ಎಲ್ಲಿ ನಮ್ಮ ಕಣ್ಣೀರನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇವೆ, ಎಲ್ಲಿ ನಾವು ಎದುರು ನೋಡುತ್ತಾ ಇದ್ದೇವೆ, ಯಾರು ನಮ್ಮನ್ನು ನೆನೆಸಿಕೊಳ್ಳಬೇಕೆಂಬುದಾಗಿ ನೋಡುತ್ತಾ ಇದ್ದೇವೆ, ನಮ್ಮ ಮೊರೆಯನ್ನು ಯಾರು ಕೇಳಬೇಕೆಂಬುದಾಗಿದ್ದೇವೆ. ಹಲ್ಲೆಲೂಯಾ. ತಿರುಗಿಸಿರಿ ನಮ್ಮ ವ್ಯೂ, ನಮ್ಮ ಪರ್ಸ್ಪೆಕ್ಟಿವ್ ಎಲ್ಲ ದೇವರ ಕಡೆಗೆ ಬರಲಿ. ದೇವರು ಅವಳನ್ನು ನೆನೆಸಿದರಂತೆ. ಗಾಡ್ ರಿಮೆಂಬರ್ಡ್ ಹರ್. ಗಾಡ್ ನೆವರ್, ಹಲ್ಲೆಲೂಯಾ, ನಮ್ಮನ್ನು ನೆನಪು ಮಾಡಿಕೊಳ್ಳುವವರು ದೇವರು ಮಾತ್ರ. ಅವರು ನೆನಪು ಮಾಡಿಕೊಂಡರೆ ಸಾಕು. ಇಫ್ ಗಾಡ್ ರಿಮೆಂಬರ್ಸ್ ಯು, ಇಟ್ ಇಸ್ ಮೋರ್ ದನ್ ಇನಫ್. ಹಲ್ಲೆಲೂಯಾ. ಸಾಕು. ಅವರು ನೆನಪು ಮಾಡಿಕೊಂಡರೆ ಸೆಕೆಂಡು, ಥರ್ಡು, ಫೋರ್ತ್ ಎಲ್ಲ ದೇವರು ಮಾಡಲು ಶುರು ಮಾಡುತ್ತಾರೆ. ಹಲ್ಲೆಲೂಯಾ. ಅವಳ ಮೊರೆಯನ್ನು ಕೇಳಿದರು, ಅವಳ ಪ್ರಾರ್ಥನೆಯನ್ನು ಕೇಳಿದರು, ಅವಳ ಬೇಸರಿಕೆ, ಅವಳ ಮನೋವ್ಯಥೆಯನ್ನು ಕೇಳಿದರು, ಕಣ್ಣೀರನ್ನು ಕೇಳಿದರು, ಪ್ರಾರ್ಥನೆಯನ್ನು ಕೇಳಿದರು. ಮೂರನೆಯದಾಗಿ ಅವಳು ಹಲ್ಲೆಲೂಯಾ ಬಸುರಾಗುವಂತೆ ಮಾಡಿದರು. ಗಾಡ್ ಮೇಡ್ ಹರ್ ಏಬಲ್ ಟು ಹ್ಯಾವ್ ಚಿಲ್ಡ್ರನ್. ಅವಳನ್ನು ಸಿದ್ಧ ಮಾಡಿದರು, ಶರೀರವನ್ನು ಸಿದ್ಧ ಮಾಡಿದರು, ಗರ್ಭವನ್ನು ಸಿದ್ಧ ಮಾಡಿದರು. ಹಲ್ಲೆಲೂಯಾ. ಆಮೇಲೆ ಅವಳು ಗರ್ಭಿಣಿಯಾದಳು, ಒಂದು ಗಂಡು ಮಗುವನ್ನು ಹೆತ್ತಳು. ಅವಳ ಅಪಮಾನ ಪರಿಹಾರವಾಯಿತು. ಹಲ್ಲೆಲೂಯಾ. ಇವತ್ತು ಇದೇ ಪರಿಸ್ಥಿತಿಯಲ್ಲಿ ನಾವು ಕೇಳುತ್ತಾ ಇದ್ದೀರಾ, ದೇವರು ಇದನ್ನೆಲ್ಲ ನಿಮಗೂ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ನೀವು ಪ್ರಾರ್ಥನೆ ಮಾಡಲು ಶುರು ಮಾಡಿರಿ. ಪ್ರಾರ್ಥನೆಯನ್ನು ಆಳವನ್ನು ಹೆಚ್ಚಿಸಿರಿ. ಬಿಕಮ್ ಡೆಸ್ಪರೇಟ್ ಬಿಫೋರ್ ಗಾಡ್. ದೇವರ ಮುಂದೆ ಹೇಳ್ರಿ, ದೇವರೇ, ರಾಹೇಲನ್ನು ನೆನಪು ಮಾಡಿಕೊಂಡ ದೇವರೇ, ನನ್ನನ್ನು ನೆನಪು ಮಾಡಿಕೊಳ್ಳಿರಿ ಅಪ್ಪ. ಖಂಡಿತ ನೆನಪು ಮಾಡಿಕೊಳ್ಳುತ್ತೀರಿ. ಅರಿಕೆ ಮಾಡಿರಿ. ಗಾಡ್, ಯು ವಿಲ್ ರಿಮೆಂಬರ್ ಮೀ, ಯು ವಿಲ್ ಎನೇಬಲ್ ಮೀ, ಯು ವಿಲ್ ಗಿವ್ ಮೀ ಸ್ಟ್ರೆಂತ್ ಅಂತ ಅರಿಕೆ ಮಾಡ್ತಾ ಇರ್ರಿ. ದೇವರೇ, ನೀನು ನನಗೆ ಬಲ ಕೊಡುವಿ, ನೀನು ನನಗೆ ಶಕ್ತಿ ಕೊಡುವಿ, ನನಗೆ ಗರ್ಭಧಾರಣೆ ಕೊಡುವಿ, ಐ ವಿಲ್ ಕನ್ಸೀವ್ ಎಂಬುದಾಗಿ ಅರಿಕೆ ಮಾಡುತ್ತಾ ಇರುವಾಗ ಹಲ್ಲೆಲೂಯಾ, ಸ್ತೋತ್ರ, ಅದ್ಭುತ ನಡೆಯುತ್ತದೆ. ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ, ಅರಿಕೆ ಮಾಡೋಣ. ಲಾರ್ಡ್, ಹೂ ರಿಮೆಂಬರ್ಡ್ ರೇಚಲ್, ರಿಮೆಂಬರ್ ಮೀ ಲಾರ್ಡ್. ನನ್ನನ್ನು ನೆನಪು ಮಾಡಿಕೋ ಸ್ವಾಮಿ, ನನ್ನ ಮೊರೆ ಕೇಳು ಸ್ವಾಮಿ, ನನ್ನ ಕಣ್ಣೀರು ನೋಡು ಸ್ವಾಮಿ. ಅಪ್ಪಾ, ನನಗೆ ಬಲ ಕೊಡು ಸ್ವಾಮಿ. ಹಲ್ಲೆಲೂಯಾ. ನನಗೆ ಗರ್ಭಧಾರಣೆ ಆಗುವುದಕ್ಕೆ ಕೃಪೆ ಕೊಡು ಸ್ವಾಮಿ.
ಮಾಡಿದ್ದೀನಿ ಎಂಬುದಾಗಿ ಕೇಳೋಣವ. ಹಲ್ಲೆಲೂಯಾ, ಸ್ತೋತ್ರ. ಕೇಳೋಣ, ಅದ್ಭುತವನ್ನು ಹೊಂದಿಕೊಳ್ಳೋಣ. ಈ ಸಮಯದಲ್ಲೇ ಅದ್ಭುತವಾದ ರೀತಿಯಲ್ಲಿ ಒಂದು ಬಲ, ಒಂದು ಶಕ್ತಿ ನಿಮ್ಮ ಮೇಲೆ ಬರಲಿ. ತಡೆಗಳು ನೀಗಲಿ, ಗರ್ಭಕೋಶದ ತಡೆಗಳು ನೀಗಲಿ, ಬಲಹೀನತೆಗಳು ಸೌಖ್ಯವಾಗಲಿ. ಹಲ್ಲೆಲೂಯಾ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನೀವು ಕೂಡ ರಾಹೇಳಾಗಿ ಕಾಯುತ್ತಾ ಕಣ್ಣೀರಿನಿಂದ ಇದಿರುವುದಾದರೆ, ಹಲ್ಲೆಲೂಯಾ, ನಿಮ್ಮ ಮೊರೆ ದೇವರ ಬಳಿಗೆ ಬರಲಿ. ಹಲ್ಲೆಲೂಯಾ, ದೇವರು ನಿಮ್ಮನ್ನು ಕೂಡ ನೆನಪು ಮಾಡಿ ನಿಮ್ಮ ಮೊರೆ ಕೇಳಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಹಲ್ಲೆಲೂಯಾ, ನಿಮ್ಮ ಅವಮಾನವನ್ನು ತೆಗೆದುಹಾಕುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.